ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಏನಿದು ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಅಂದರೆ, ಜಗದ್ಗುರು ರೇಣುಕಾಚಾರ್ಯರು ಪಂಚಾಚಾರ್ಯರಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನು ಪಂಚಾಚಾರ್ಯರಿಗೆ ಅವರು ತಿಳಿಸ್ತಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹೇಳಿದಂತಹ ಪಂಚಾಕ್ಷರಿ ಮಂತ್ರಗಳಲ್ಲಿ ಈ ಲಕ್ಷ್ಮೀ ಪಂಚಾಕ್ಷರಿಯು ಒಂದು ಆಗಿರುತ್ತೆ. ಈ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಸಾಧನೆಯಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ, ನಮಗೆ ಇರುವಂತಹ ಬಡತನ, ದರಿದ್ರೆ, ಸಾಲಬಾಧೆ, ಸರ್ವ ಸಂಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಮಂತ್ರ ಸಾಧನೆಯಲ್ಲಿ ಇದೆ. ಈ ಮಂತ್ರ ಸಾಧನೆಯನ್ನು ನಾವು ನಿಷ್ಠೆಯಿಂದ, ಭಕ್ತಿಯಿಂದ, ನಿಷ್ಕಲ್ಮಶವಾದ ಭಾವದಿಂದ, ಆಮೇಲೆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಈ ಪಂಚಾಕ್ಷರಿ ಮಂತ್ರ ಸಾಧನೆಯನ್ನು ಮಾಡಿದ್ದೇ ಆದರೆ ನಮಗೆ ಇರುವಂತಹ ಸರ್ವ ಸಂಕಷ್ಟಗಳು ಈ ಮಂತ್ರದಿಂದ ಪರಿಹಾರ ಅನ್ನೋದು ಆಗುತ್ತೆ. ಯಾಕಂದರೆ ಪಂಚಾಕ್ಷರಿ ಮಂತ್ರ ಅನ್ನೋದು ಬ್ರಹ್ಮಾಂಡದಲ್ಲಿಯೇ ಶ್ರೇಷ್ಠವಾದ, ಅತ್ಯದ್ಭುತವಾದ, ಮಹಾನ್ ಶಕ್ತಿಯುಳ್ಳ ಮಂತ್ರ ಅದಾಗಿರುತ್ತೆ. ಆ ಮಂತ್ರ ವಿಧಾನದಲ್ಲಿ ಬರುವಂತಹ ಹಲವಾರು ಪಂಚಾಕ್ಷರಿ ಮಂತ್ರಗಳು ಬರುತ್ತೆ. ಆ ಮಂತ್ರದಲ್ಲಿ ಈ ಲಕ್ಷ್ಮೀ ಪಂಚಾಕ್ಷರಿ ಅನ್ನೋದು ಒಂದು. ಈ ಮಂತ್ರ ಸಾಧನೆಯನ್ನು ಶುಭ ಶುಕ್ರವಾರವನ್ನು ನೋಡಿಕೊಳ್ಬೇಕು, ಅಥವಾ ಭಾನುವಾರ, ಅಮಾವಾಸ್ಯೆ ಆಗಲಿ ಅಥವಾ ಹುಣ್ಣಿಮೆ ಆಗಲಿ. ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಸಿಗಲಿಲ್ಲ ಅಂದರೆ ಶುಭ ಶುಕ್ರವಾರವನ್ನು ನೋಡ್ಕೊಳ್ಬೇಕಾಗತ್ತೆ. ನಕ್ಷತ್ರ ಯಾವುದಾದ್ರೂ ಇರಲಿ, ಶುಭ ಇರಬೇಕು ಅವತ್ತಿನ ದಿನದಿಂದ ನೀವು ಈ ಲಕ್ಷ್ಮೀ ಪಂಚಾಕ್ಷರಿಯನ್ನು ಶುರು ಮಾಡಬೇಕಾಗತ್ತೆ. ಮೊದಲು ಒಂದು ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡಿ, ಆಮೇಲೆ ಒಂದು ಲಕ್ಷ್ಮಿಯ ಮೂರ್ತಿಗೆ ನೀವು ಅಭಿಷೇಕವನ್ನು ಮಾಡಿ, ಶಿವಲಿಂಗ ಮುಂದೆ, ಲಕ್ಷ್ಮಿಯು ಹಿಂದೆ ಅವರ ಮೂರ್ತಿಗಳನ್ನು ಇಟ್ಟು ನೀವು ಕೆಂಪು ಕಣಗಲೆ ಹೂವನ್ನು 108 ಮಾಲೆಯನ್ನು ಮಾಡಬೇಕಾಗತ್ತೆ. 108 ಪುಷ್ಪಗಳನ್ನು ತೆಗೆದುಕೊಂಡು ಕೆಂಪು ಕಣಗಲೆ ಹೂವನ್ನು 108 ಇರಬೇಕು. ಒಂದು ಮಾಲೆಯನ್ನು ಮಾಡಿ ಶಿವನಿಗೆ ಹಾಗೂ ಲಕ್ಷ್ಮಿಗೆ ನೀವು ಅದನ್ನು ಹಾಕಿ ಧೂಪ ದೀಪ ನೈವೇದ್ಯವನ್ನು ಇಟ್ಟು ನೀವು ಪ್ರಾರಂಭ ಮಾಡಬೇಕು. ಓಂ ಶ್ರೀಂ ನಮಃ ಶಿವಾಯ. ಇಷ್ಟೇ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಅನ್ನೋದು ಇರುತ್ತೆ. ಇದರಲ್ಲಿಯೇ ತುಂಬಾ ಬ್ರಹ್ಮಾಂಡದಷ್ಟು ಶಕ್ತಿ ಅನ್ನೋದು ಈ ಪಂಚಾಕ್ಷರಿ ಮಂತ್ರದಲ್ಲಿ ಇದೆ. ಇದನ್ನು ನೀವು ಯೋಗ್ಯನಾದ ಗುರುಗಳಿಂದ ದೀಕ್ಷೆಯನ್ನು ತೆಗೆದುಕೊಂಡು ಮಾಡಿದರೆ ತುಂಬಾ ಶ್ರೇಷ್ಠ. ಒಂದು ವೇಳೆ ನಮಗೆ ದೀಕ್ಷೆ ತೆಗೆದುಕೊಳ್ಳೋಕ್ಕೆ ಆಗಲ್ಲ ಅಂದರೆ ನೀವು ಪರಮಶಿವನನ್ನೇ ಗುರುವಂತ ಭಾವಿಸಿ ಈ ಮಂತ್ರವನ್ನು ನೀವು ಪ್ರಾರಂಭ ಮಾಡ್ಬೋದು. ಈ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಸರ್ವ ಸಂಕಷ್ಟಗಳು ಅನ್ನೋದು ಪರಿಹಾರ ಆಗುತ್ತೆ. ದಿನಾಲೂ ನೀವು 1008 ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಬೇಕಾಗತ್ತೆ. ಇದು 108 ದಿನಗಳ ಕಾಲ ನೀವು ಈ ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡುವಾಗ ಬ್ರಹ್ಮಚಾರ್ಯ ಪಾಲನೆ ಕಟ್ಟುನಿಟ್ಟಾಗಿ ಮಾಡಬೇಕು. ಆಮೇಲೆ ಮಾಂಸಾಹಾರ, ಮದ್ಯ, ಆಮೇಲೆ ಕೆಲವೊಂದು ಬೀಡಿ, ಸಿಗರೇಟ್ ಇಂಥ ದುಶ್ಚಟಗಳಿಂದ ನೀವು ದೂರ ಇರಬೇಕಾಗತ್ತೆ. ಈ ಥರ ನೀವು ಸಾಧನೆ ಮಾಡಿದ್ದೇ ಆದರೆ ನಿಮಗೆ ಇರುವಂತಹ ಸರ್ವ ಸಂಕಷ್ಟಗಳು, ಬಡತನ ಇರಲಿ, ದರಿದ್ರ ಇರಲಿ, ಸಾಲಬಾಧೆ ಇರಲಿ, ಅಥವಾ ವ್ಯಾಪಾರ ವಹಿವಾಟು ಮಾಡ್ತಿದ್ರೆ ಅದರಲ್ಲಿ ಯಾವುದೇ ಒಂದು ನಷ್ಟ ಇರಲಿ, ಎಲ್ಲನೂ ಶಾಶ್ವತವಾಗಿ ಪರಿಹಾರ ಅನ್ನೋದು ಆಗುತ್ತೆ. ಇಂತಹ ರಹಸ್ಯ ಸಾಧನೆಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕಾಲಭೈರವಾಯ ನಮಃ.